ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 33. ನಿಂಗೇನು ಅಭ್ಯಂತರ ಇಲ್ಲ ಅಂದರೆ ನನ್ನ ಟೀ ಶರ್ಟ್ ಹಾಕು. ವೇದಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ಹಿಡಿದುಕೊಂಡು, ಸದ್ಯಕ್ಕೆ ನಿನ್ನ ಚಳಿ ದೂರ ಮಾಡಬೇಕು ಅಂದರೆ ನನಗೆ ಇದರ ಹೊರತಾಗಿ ಬೇರೇನೂ ದಾರಿ ಕಾಣ್ತಾ ಇಲ್ಲ. ನನ್ನ ಮೈ ಬಿಸಿ ನಿಂಗೆ ಕೊಡ್ತಾ ಇರ್ತೀನಿ. ಅವಳನ್ನು ಬಿಗಿದು ಅಪ್ಪಿ ಹಿಡಿದುಕೊಂಡು ಹೇಳಿದ್ದ. ಅವನ ತುಟಿಗಳು ಅವಳ ಕೆನ್ನೆಯ ಮೇಲೆ ಮಲಗಿದ್ದವು. ಸನ್ನಿಧಿ ಮತ್ತು ವೇದಾಂತ್ನನ್ನು ಈಜುಕೊಳದ ಬಳಿಗೆ ಕಳಿಸಲೇಬಾರದಾಗಿತ್ತು ಎಂದು ಕುಸುಮ ಅವರಿಗೆ ಅಂದುಕೊಂಡ ಕ್ಷಣವಾಗಿತ್ತದು. ಆತಂಕದಿಂದ ತಕ್ಷಣವೇ ಈಜುಕೊಳದ ಬಳಿಗೆ ಹೊರಟಿದ್ದರು ಕುಸುಮ. ಆಗಲೇ ಅವರಿಗೆ ವೇದಾಂತ್ನಿಂದ ಮತ್ತೆ ಕರೆ ಬಂದಿತ್ತು. ಅಮ್ಮ ಬರ್ತಾ ಬಟ್ಟೆ ತಗೊಂಡು ಬಾ, ಹುಡುಗಿ ಪೂರ್ತಿ ಒದ್ದೆ ಆಗಿಬಿಟ್ಟಿದ್ದಾಳೆ, ಚಳಿಯಿಂದ ನಡುಗ್ತಾ ಇದ್ದಾಳೆ, ತಲೆ ಒರೆಸೋಕೆ ಟವೆಲ್ ಮತ್ತು ಮೈ ಮುಚ್ಚೋಕೆ 2 ಬಟ್ಟೆ ತಗೊಂಡು ಬಾ, ತಾಯಿಯ ಬಳಿ ಹೇಳಿದ್ದ ವೇದಾಂತ್. ಕುಸುಮ ಮತ್ತೆ ಮನೆಯೊಳಗೆ ಬಂದಿದ್ದರು. ಅವರಿಗಾದ ಗಾಬರಿಗೆ ಅದಾವುದು ಹೊಳೆದಿರಲೇ ಇಲ್ಲ. ಸನ್ನಿಧಿಯ ಮುಖ ನೋಡುವವರೆಗೂ ಅವರಿಗೆ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ. ಭಯದಿಂದಾಗಿ ಅವರ ದೇಹವೇ ಕಂಪಿಸುತ್ತಿತ್ತು. ಅವರ ತಲೆ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟಿತ್ತು. ಅಷ್ಟು ಗಾಬರಿಗೆ ಒಳಗಾಗಿದ್ದರು ಕುಸುಮ. ಒದ್ದೆ ಬಟ್ಟೆಯಲ್ಲಿ ಸನ್ನಿಧಿ ಸಂಕೋಚ ಪಡುತ್ತಿರುವುದನ್ನು, ಅವಳಿಗಾಗುತ್ತಿದ್ದ ಇರಿಸುಮುರಿಸನ್ನು ಅರ್ಥ ಮಾಡಿಕೊಂಡಿದ್ದ ವೇದಾಂತ್. ಅವಳು ಕೃತಜ್ಞತೆಯಿಂದ ಅವನತ್ತ ನೋಡಿ ತನ್ನ ಕಣ್ಣುಗಳಲ್ಲಿ ಅವನಿಗೆ ಧನ್ಯವಾದಗಳನ್ನು ಅರ್ಪಿಸಿದಳು. ಈಜುಕೊಳಕ್ಕೆ ಧುಮುಕುವ ಮೊದಲು ತಾನು ಬಿಚ್ಚಿ ಹಾಕಿದ್ದ ಟೀ ಶರ್ಟ್ ತಂದು ಅವಳ ಕೈಗೆ ನೀಡುತ್ತಾ ಹೇಳಿದ ವೇದಾಂತ್, ತಗೋ, ನಿಂಗೆ ಓಕೆ ಅಂದರೆ ಇದನ್ನು ಹಾಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಮ್ಮ ಮಾತ್ರ ಬರ್ತಾರೋ ಅಥವಾ ಅವರ ಜೊತೆಗೆ ಮನೆಯ ಕೆಲಸದವರು ಕೂಡ ಬರ್ತಾ ಇದ್ದಾರಾ ಅಂತ ನನಗೆ ಗೊತ್ತಿಲ್ಲ. ನಿಂಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ಆಗ ಹಾಕಿದ್ದ ನನ್ನ ಟೀ ಶರ್ಟನ್ನು ಹಾಕು. ಅದರ ಹೊರತಾಗಿ ನಿಂಗೆ ಕೊಡೋಕೆ, ನಿನ್ನ ಮೈ ಮುಚ್ಚೋಕೆ ಬೇರೆ ಇಲ್ಲಿ ಏನೂ ಇಲ್ವಲ್ಲ. ಆ ಒದ್ದೆ ಉಡುಪಲ್ಲಿ ಅವಳ ಒಳ ಉಡುಪುಗಳೆಲ್ಲ ಕಾಣಿಸುತ್ತಿತ್ತು. ಅವಳ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವನು ಹೇಳಿದಾಗ ಮತ್ತೊಮ್ಮೆ ಅವನತ್ತ ನೀರು ತುಂಬಿದ ಕಣ್ಣುಗಳಿಂದ ದೈನ್ಯ ನೋಟ ಬೀರಿದ್ದಳು ಸನ್ನಿಧಿ. ಆ ನೋಟದಲ್ಲಿ ಏನಿತ್ತು? ಕೃತಜ್ಞತೆಯೋ, ಒಲವೋ, ಪ್ರೀತಿಯೋ, ಅಭಿಮಾನವೋ ಅಥವಾ ಎಲ್ಲದರ ಸಮ್ಮಿಶ್ರ ರೂಪವೋ ಗೊತ್ತಾಗಲಿಲ್ಲ ವೇದಾಂತ್ಗೆ. ಅವಳ ಬಾಯಿ ಹೇಳಲಾಗದ 100 ಕೃತಜ್ಞತೆಗಳಿತ್ತು ಅವಳ ಆ ಒಂದು ನೋಟದಲ್ಲಿ. ಅವಳ ಕಣ್ಣುಗಳು ಮತ್ತೆ ತುಂಬಿ ಹರಿಯಲಾರಂಭಿಸಿದ್ದವು. ಅವನಾಗಲೇ ಅವಳು ಈಜುಕೊಳಕ್ಕೆ ಇಳಿದಿದ್ದಕ್ಕೆ ಒಮ್ಮೆ ರೇಗಿ ಬಿಟ್ಟಿದ್ದನಲ್ಲ, ಅದಕ್ಕಾಗಿ ಕಣ್ಣೀರು ಹರಿಸುತ್ತಿದ್ದಾಳಾ? ಅವಳು ಇಷ್ಟು ಆಘಾತಕ್ಕೊಳಗಾಗಿದ್ದಾಗ ತಾನು ಅವಳ ಮೇಲೆ ರೇಗಬಾರದಾಗಿತ್ತು ಎನಿಸಿತು ವೇದಾಂತ್ಗೆ. ಅವಳ ಸಮೀಪ ಬಂದು ಕುಳಿತು ಅವಳ ತಲೆಯನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಳ್ಳುತ್ತಾ ಅವಳ ಮುಖವನ್ನು ಮೃದುವಾಗಿ ತನ್ನ ಕೈಯಿಂದ ನೇವರಿಸುತ್ತಾ ಕೇಳಿದ ವೇದಾಂತ್, ಯಾಕ್ಸಾನು ಅಳ್ತಾ ಇದೆಯಾ? ತುಂಬ ನೋವಾಗ್ತಾ ಇದೆಯಾ? ಈಗ ಡಾಕ್ಟರ್ ಬರ್ತಾರೆ. ಈಗ ಅವನ ಸ್ವರ ಮೃದುವಾಗಿತ್ತು. ಪುಟ್ಟ ಮಗುವನ್ನು ಸಂತೈಸುವಂತೆ ಅವಳನ್ನು ಸಂತೈಸತೊಡಗಿದ್ದ ವೇದಾಂತ್. ಅವನ ಮೃದು ಮಾತು, ಪ್ರೀತಿಯ ನಡವಳಿಕೆಯಿಂದ ಅವಳ ದುಃಖ ಇನ್ನೂ ಹೆಚ್ಚಾಯಿತು. ಈಗ ಕುಸುಮ ಆಂಟಿ ಬಂದವರು ತನ್ನ ಮೇಲೆ ರೇಗಿ ಬೈದರೆ ಎಂಬ ಭಯವೂ ಆಗುತ್ತಿತ್ತು ಸನ್ನಿಧಿಗೆ. ಒಂದು ವೇಳೆ ಅವರು ತಂದೆಗೆ ಕಾಲ್ ಮಾಡಿ ಹೇಳಿದರೆ ಆಗ ತಂದೆ ಕೈಯಿಂದಲೂ ಉಗಿಸಿಕೊಳ್ಳಬೇಕು. ತಾನಿಂದು ಮನೆಗೆ ಹೋಗುವುದಾದರೂ ಹೇಗೆ? ಬಟ್ಟೆಯೆಲ್ಲ ಒದ್ದೆಯಾಗಿದೆ. ಮಲಗಿದಲ್ಲಿಂದ ಏಳಬೇಕೆಂದುಕೊಂಡರೂ ನಡುಗುತ್ತಿರುವ ಕಾಲು ಅವಳಿಗೆ ಅಲ್ಲಿಂದ ಏಳಲು ಸಹಕರಿಸುತ್ತಿರಲಿಲ್ಲ. ಆದ ಆಘಾತದಿಂದ ಅವಳಿನ್ನೂ ಹೊರಗೆ ಬಂದಿರಲಿಲ್ಲ. ನೀನಿನ್ನೂ ನಾರ್ಮಲ್ ಸ್ಥಿತಿಗೆ ಬಂದಿಲ್ಲ ಸಾನು. ನಿಂಗೆ ಏಳೋಕೆ ಆಗದೇ ಇದ್ರೆ ಬೇಡ. ನೋಡು, ನನ್ನ ಈ ತೋಳುಗಳು ಎಷ್ಟು ಬಲಿಷ್ಠವಾಗಿವೆ ಅಂತ ತೋರಿಸ್ತೀನಿ. ತನ್ನ ತೋಳುಗಳನ್ನು ಅವಳ ಮುಂದೆ ಚಾಚುತ್ತಾ ಹೇಳಿದ ವೇದಾಂತ್, ನಿನ್ನ ಎತ್ಕೊಂಡು ಹೋಗೋಕೆ ನನ್ನೀ ತೋಳುಗಳು ರೆಡಿಯಾಗಿವೆ. ನೀನು ಈಗ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮನೆಯವರಿಗೆ ಗೊತ್ತಾದ್ರೆ ಅಂತ ಭಯ ತಾನೆ? ನಾನು ಹೇಳಲ್ಲ, ಅಮ್ಮಂಗೂ ಹೇಳಬೇಡ ಅಂತ ಹೇಳಿದ್ದೀನಿ ಎಂದು ಹೇಳುತ್ತಾ ಅವಳಿಗೆ ಅಲ್ಲಿ ಎದ್ದು ಕುಳಿತುಕೊಳ್ಳಲು ಸಹಕರಿಸಿದ ವೇದಾಂತ್. ಬಳಿಕ ತನ್ನ ಟೀ ಶರ್ಟ್ ಅವಳಿಗೆ ತೊಡಿಸಿದ. ಅವಳಿಗಾಗ ಮುಜುಗರ ಕಡಿಮೆಯಾಗಿತ್ತು. ಅವಳ ತುಟಿಗಳು ಅದುರಿದ್ದು ಕಾಣಿಸಿತು. ಸ್ವರ ಹೊರಬಂದಿರಲಿಲ್ಲ. ಅವಳ ಮೈ ನಡುಗುತ್ತಿದ್ದುದು ಇನ್ನೂ ಕಡಿಮೆಯಾಗಿರಲಿಲ್ಲವಲ್ಲ. ಮಾತಾಡಲು ಪ್ರಯತ್ನಿಸಿದರೂ ಚಳಿಯಿಂದ ನಡುಗುತ್ತಿದ್ದವಳಿಗೆ ಮಾತಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ವೇದಾಂತ್ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿ ಹಿಡಿದುಕೊಂಡು, ಸದ್ಯಕ್ಕೆ ನಿನ್ನ ಚಳಿ ದೂರ ಮಾಡಬೇಕು ಅಂದರೆ ನನಗೆ ಇದರ ಹೊರತಾಗಿ ಬೇರೇನೂ ದಾರಿ ಕಾಣ್ತಾ ಇಲ್ಲ. ಅಮ್ಮ ಬಂದಮೇಲೆ ನಿನ್ನ ಮೈ ಒರೆಸ್ತೀನಿ, ಆಗ ಚಳಿ ಕಡಿಮೆಯಾಗುತ್ತೆ. ಅಲ್ಲಿವರೆಗೂ ನನ್ನ ಮೈ ಬಿಸಿ ನಿಂಗೆ ಕೊಡ್ತಾ ಇರ್ತೀನಿ. ಅವಳನ್ನು ಬಿಗಿದು ಅಪ್ಪಿ ಹಿಡಿದುಕೊಂಡಿದ್ದ ವೇದಾಂತ್ ಹೇಳಿದ. ಅವನ ತುಟಿಗಳು ಅವಳ ಕೆನ್ನೆಯ ಮೇಲೆ ಮಲಗಿದ್ದವು. ಅವನ ಬಿಸಿ ಉಸಿರು ತಾಗಿ ಅವಳ ಮುಖ ಒಮ್ಮೆಲೇ ಬೆಚ್ಚಗಾಯಿತು. ಅವನ ಎದೆಬಡಿತ ಅವಳ ಎದೆಬಡಿತಕ್ಕೆ ಸಮವಾಗಿ ಹೊಡೆದುಕೊಳ್ಳುತ್ತಿತ್ತು. ಈ ಒಂದು ದಿನ ಅದೇನೇನು ಘಟನೆಗಳು ಸಂಭವಿಸಿತು. ಅವಳ ಮನ ಅದರ ಬಗ್ಗೆ ಯೋಚನೆ ಮಾಡುತ್ತಿತ್ತು. ಸಾನು, ನಾನು ನಿನ್ನ ಮನೆಗೆ ಬಾ ಅಂತ ಕರೆದಿದ್ದಷ್ಟೇ, ಆದರೆ ನೀನು ಇವತ್ತು ನನ್ನ ಅದೆಷ್ಟು ಗೋಳಾಡಿಸಿಬಿಟ್ಟೆ. ಆ ಒಂದು ಕ್ಷಣ
ನನ್ನ ಎದೆ ಬಡ್ಕೊಳ್ಳೋದನ್ನೇ ನಿಲ್ಲಿಸಿಬಿಟ್ಟಿತ್ತೇನೋ ಅನ್ನಿಸ್ತು. ಅಷ್ಟು ಆತಂಕ ಆಗಿಬಿಟ್ಟಿತ್ತು ನನಗೆ. ನೀನು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬೇಕು ಅಂತಾನೆ ನೀರೊಳಗೆ ಜಿಗಿದ್ಯಾ ಹೇಗೆ? ನಿಂಗೆ ನನ್ನ ಜೊತೆ ಹೀಗೆ ಇರಬೇಕು ಅಂತ ಅನಿಸಿದರೆ ಬಾಯಿ ಬಿಟ್ಟು ಹೇಳಬೇಕಾಗಿತ್ತು. ಇಷ್ಟೆಲ್ಲ ಒದ್ದಾಡೋ ಅವಶ್ಯಕತೆ ಇತ್ತಾ? ಮತ್ತೆ ಈಗಂತೂ ನನ್ನ ಹುಡುಗಿ ಜೊತೆ ಏಕಾಂತವಾಗಿ ಈ ಮುದ್ದಾದ ಹೂವಿನ ಮೂಟೆಯನ್ನು ಅಪ್ಪಿ ಹಿಡ್ಕೊಳ್ಳೋಕೆ ನನಗಂತೂ ತುಂಬ ಖುಷಿಯಾಗ್ತಾ ಇದೆ. ಅವಳತ್ತ ನೋಡಿ ಕಣ್ಣು ಹೊಡೆದ ವೇದಾಂತ್ ಬೇಕಾಗಿಯೇ ಅವಳನ್ನು ರೇಗಿಸುತ್ತಿದ್ದ. ನೀನು ನನಗಿಂತ ತುಂಬ ಫಾರ್ವರ್ಡ್, ಇಷ್ಟು ಫಾರ್ವರ್ಡ್ ಅಂತ ನನಗೆ ಮೊದಲೇ ಗೊತ್ತಿರಲಿಲ್ವಲ್ಲೇ? ಭಯ ಆತಂಕದಿಂದಾಗಿ ಮಾತು ಮರೆತಂತವಳನ್ನು ಬೇಕೆಂದೇ ಛೇಡಿಸಿದ ವೇದಾಂತ್. ಅವನ ಮಾತು ಕೇಳುತ್ತಲೇ ಅವಳು ನಸು ಮುನಿಸಿನಿಂದ ಅವನಿಂದ ದೂರ ಸರಿಯಲು ಪ್ರಯತ್ನಪಟ್ಟಳು. ಚಳಿ ಅಂತ ನಡುಗ್ತಾ ಇದ್ದೀಯಾ? ನನ್ನಿಂದ ದೂರ ಸರಿದ್ರೆ ಮತ್ತೆ ಚಳಿಯಾಗುತ್ತೆ. ಈಗ ನೀನು ನಾನು ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕು. ಇಲ್ಲಾಂದರೆ ಇಲ್ಲಿ ನಡೆದಿರುವುದನ್ನೆಲ್ಲ ನಿಮ್ಮ ಅಪ್ಪಂಗೆ ಕಾಲ್ ಮಾಡಿ ಹೇಳ್ತೀನಿ. ಅವನು ಅಷ್ಟು ಹೇಳುತ್ತಲೇ ಅವಳು ಅವನಿಂದ ದೂರವಾಗುವ ಪ್ರಯತ್ನವನ್ನು ಬಿಟ್ಟುಬಿಟ್ಟಿದ್ದಳು. ಹಾಗೆ ಅವನ ವಿಶಾಲವಾದ ಎದೆಯಲ್ಲಿ ಆಶ್ರಯ ಪಡೆದುಕೊಂಡಳು ಸನ್ನಿಧಿ. ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಳ್ಳುತ್ತಾ, ಪ್ಲೀಸ್ ವೇದಾಂತ್, ಇವತ್ತು ನಾನು ತುಂಬ ನೊಂದ್ಬಿಟ್ಟಿದ್ದೀನಿ. ನೀನು ನನ್ನ ಬೈಬೇಡ, ಪಪ್ಪನಿಗೆ ದೂರು ಹೇಳಬೇಡ. ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ನಂಗಂತೂ ಇಲ್ಲ. ಸಾರಿ ವೇದಾಂತ್, ಇನ್ಯಾವತ್ತೂ ನಿನ್ನ ಮಾತನ್ನು ಮೀರಲ್ಲ. ಹಾಗಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನನ್ನ ಕ್ಷಮಿಸಿಬಿಡು ಪ್ಲೀಸ್ ಪ್ಲೀಸ್. ಅವಳು ಗದ್ಗದಿತ ಧ್ವನಿಯಲ್ಲಿ ಹೇಳಿದಾಗ ಅವಳನ್ನು ಮತ್ತೆ ನೋಯಿಸುವ ಇಚ್ಛೆ ಇಲ್ಲದೆ, ಆಯಿತು, ನಾನು ಯಾರಿಗೂ ಹೇಳಲ್ಲ. ಆದರೆ ನಿನ್ಮೇಲೆ ನನಗೆ ತುಂಬ ಕೋಪ ಬಂದ್ಬಿಟ್ಟಿದೆ. ಬೈಯೋದ ನಿಂಗೆ ಹೊಡಿಬೇಕು ಅನ್ನುವಷ್ಟು ಸಿಟ್ಟು ಬಂದ್ಬಿಟ್ಟಿದೆ ಎಂದು ಹೇಳಿದಾಗ ಅವನೆಲ್ಲಿ ತನಗೆ ಹೊಡೆದು ಬಿಡುವನೋ ಎಂದು ಭಯದಿಂದ ಅವನ ಮುಖ ನೋಡಲು ಅವನು ಅವಳ ಮೇಲಿದ್ದ ತನ್ನ ಹಿಡಿತವನ್ನು ಬಿಗಿಗೊಳಿಸಿದ. ಆಯಿತು, ನೀನು ಅಷ್ಟು ಕೇಳ್ಕೊಂಡಿದ್ದೀಯಾ ಅಂದಮೇಲೆ ಇದು ಒಂದು ಸಲ ನಿನ್ನ ಮಾಫಿ ಮಾಡಿದ್ದೀನಿ. ಆದರೆ ಇನ್ಯಾವತ್ತೂ ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡ. ಬಳಿಕ ಅವಳನ್ನು ಸಮಾಧಾನಪಡಿಸುವಂತೆ ಅವನು ಮೃದುವಾಗಿ ಅವಳ ಬೆನ್ನು ನೇವರಿಸಲಾರಂಭಿಸಿದ್ದ. 1-5 ನಿಮಿಷವಾಗುತ್ತಲೇ ನಿಧಾನವಾಗಿ ಅವಳ ಚಳಿ ಕಡಿಮೆಯಾಗತೊಡಗಿತ್ತು. ಅಷ್ಟರಲ್ಲಿ ಡ್ರೈವರ್ ಕರೆ ಮಾಡಿ ಡಾಕ್ಟ್ರನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಎಂದು ತಿಳಿಸಿದಾಗ ಸನ್ನಿಧಿ ಅವನಿಂದ ದೂರ ಸರಿದಿದ್ದಳು. ಅಷ್ಟರಲ್ಲಿ ಸ್ವಲ್ಪ ದೂರದಲ್ಲಿ ಕುಸುಮ ಅವರು ಕೈಯಲ್ಲಿ ಬಟ್ಟೆಗಳನ್ನು ಹಿಡಿದುಕೊಂಡು ಬರುವುದು ಕಾಣಿಸಿತು. ಕುಸುಮ ಅವರಿಗಾದ ಆತಂಕ ಅವರ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಅವಳ ಒದ್ದೆ ಮುಖದಲ್ಲಿ ಭಯ, ಆತಂಕದಿಂದ ನಕ್ಷತ್ರದಂತೆ ಮಿನುಗುತ್ತಿದ್ದ ಕಣ್ಣುಗಳನ್ನು ಕಂಡು ಕುಸುಮ ಅವರು ಅವಳನ್ನು ಪ್ರಶ್ನಿಸಿದ್ದರು. ಸನ್ನಿಧಿ, ಹೇಗಿದ್ದೀಯಾ? ನಿಂಗೆ ಏನೂ ಆಗಿಲ್ಲ ತಾನೆ? ಎದ್ದು ಓಡಾಡೋಕೆ ಆಗುತ್ತಾ ನೋಡು. ಎಲ್ಲಾದರೂ ಏಟು ಬಿದ್ದಿದೆಯಾ ಅಂತ ನೋಡೋಣ. ಅವರು ಅವಳನ್ನು ಸಮೀಪಿಸಿ ಆತಂಕ ಬೆರೆತ ಅಕ್ಕರೆಯಿಂದ ವಿಚಾರಿಸಿಕೊಂಡಿದ್ದರು. ಕುಸುಮ ಅವರು ಎಷ್ಟು ಆತಂಕಗೊಂಡಿದ್ದರೆಂದರೆ ಅವರ ಸ್ವರ ನಡುಗುತ್ತಿರುವುದು ಸನ್ನಿಧಿಯ ಗಮನಕ್ಕೂ ಬಂದಿತ್ತು. ಅವಳು ವೇದಾಂತ್ ಸಹಾಯದಿಂದ ಮಲಗಿದಲ್ಲಿಂದ ಎದ್ದು ಕುಳಿತಿದ್ದಳು. ಆದರೆ ಅವಳಿಗೆ ಕಾಲೂರಿ ನಿಲ್ಲಲು ಭಯವಾಗುತ್ತಿತ್ತು. ಕಾಲುಗಳು ಈಗಲೂ ನಡುಗುತ್ತಿದ್ದವು. ದೇಹ ಚೈತನ್ಯ ಕಳೆದುಕೊಂಡಂತಾಗಿತ್ತು. ಅಮ್ಮ, ಆ ಘಟನೆಯಿಂದ ಆದ ಆಘಾತದಿಂದ ಅವಳಿಗೆ ಕಾಲೂರೋಕೆ ಭಯ ಆಗ್ತಿದೆ. ಎಲ್ಲ ಸರಿ ಹೋಗುತ್ತೆ. ಬಟ್ಟೆ ಕೊಡು, ನಾನು ಅವಳ ತಲೆ ಒರೆಸ್ತೀನಿ ಎಂದು ಹೇಳಿ ಅವರ ಕೈಯಿಂದ ಬಟ್ಟೆ ತೆಗೆದುಕೊಂಡು ಅವಳ ತಲೆ ಒರೆಸತೊಡಗಿದ ವೇದಾಂತ್. ಕುಸುಮ ಅವರು ತಮ್ಮ ಕೈಯಲ್ಲಿದ್ದ ಇನ್ನೊಂದು ಬಟ್ಟೆಯ ಸಹಾಯದಿಂದ ತಮ್ಮ ಮಗನ ತಲೆ ಒರೆಸತೊಡಗಿದರು. ನೀನು ಪೂರ್ತಿ ಒದ್ದೆಯಾಗ್ಬಿಟ್ಟಿದೀಯಾ ವೇದ್? ಹೀಗೆ ಬಿಟ್ಟರೆ ನಿಂಗೂ ಕೋಲ್ಡ್ ಆಗುತ್ತೆ, ತಲೆನೋವು, ಜ್ವರ ಬಂದುಬಿಡುತ್ತೆ ಎಂದು ಹೇಳಿದಾಗ ಸನ್ನಿಧಿ ಮುಖ ಚಿಕ್ಕದು ಮಾಡಿಕೊಂಡು ಸಾರಿ ಆಂಟಿ ಎಂದು ಹೇಳುವಾಗ ಅವಳ ಗಂಟಲು ಉಬ್ಬಿ ಬಂದಿತ್ತು. ಕುಸುಮ ಅವರಿಗೆ ಅವರಿಬ್ಬರ ಮೇಲೂ ಸಿಟ್ಟು ಬಂದಿತ್ತು ಎಂದು ಅವರ ಮುಖಭಾವವೇ ಹೇಳುತ್ತಿತ್ತು. ಅವಳ ಮೇಲೆ ರೇಗುವ ಬದಲು ಮಗನ ಮೇಲೆ ರೇಗಿದ್ದರು ಕುಸುಮ. ನೀನು ಅವಳು ನೀರಿಗೆ ಇಳಿಯೋ ಟೈಮಲ್ಲಿ ಎಲ್ಲಿಗೆ ಹೋಗಿದ್ದೆ ವೇದ್? ಏನು ಮಾಡ್ತಾ ಇದ್ದೆ ಎಂದು ರೇಗಿ ಕೇಳಿದಾಗ ವೇದಾಂತ್ ತನಗೆ ಕಾಲ್ ಬಂದ ವಿಷಯವನ್ನು ಅವರಿಗೆ ವಿವರಿಸಿ ಹೇಳಿದ. ಅವಳ ಕಣ್ಣುಗಳು ಮತ್ತೆ ತುಂಬಿ ಹರಿಯಲಾರಂಭಿಸಿದ್ದವು. ಅಮ್ಮ, ಅವಳು ತಪ್ಪು ಮಾಡಿದಾಳೆ. ಮಾತ್ರ ಅಲ್ಲ, ಅವಳಿಗೆ ತಾನು ಮಾಡಿರೋ ತಪ್ಪಿನ ಅರಿವಾಗಿದೆ. ಮೊದಲೇ ಆಘಾತದಿಂದಾಗಿ ತುಂಬ ಭಯಪಡ್ತಾ ಇದ್ದಾಳೆ. ಇನ್ನು ಈಗ ನೀನು ಅವಳ ಮೇಲೆ ರೇಗೋಕೆ ಶುರು ಮಾಡಿದರೆ ಮತ್ತೆ ಗಂಗಾ ಪ್ರವಾಹ ಶುರುವಾಗುತ್ತೆ. ನಮ್ಮ ಈಜುಕೊಳ ಅವಳ ಕಣ್ಣೀರಿಂದನೇ ತುಂಬಿ ಹೋಗುತ್ತೆ. ಅದೆಲ್ಲ ಈಗ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಅಲ್ವಾ ಸಾನು? ಅವಳನ್ನು ಕೇಳಿದ್ದ. ಮಗ ಹಾಗೆ ಹೇಳಿದಾಗ ಕುಸುಮ ಅವರು ಮಾತು ನಿಲ್ಲಿಸಿದ್ದರು. ಡ್ರೈವರ್ ಡಾಕ್ಟರ್ನ ಕರ್ಕೊಂಡು ಬರ್ತಾ ಇದ್ದಾನಂತೆ. ನಾವಿವಳನ್ನು ಮನೆಯೊಳಗೆ ಕರ್ಕೊಂಡು ಹೋಗೋಣ. ಬೆಡ್ ಮೇಲೆ ಮಲಗಿಸ್ತೀನಿ. ನೀನು ತಿನ್ನೋಕೆ ಕುಡಿಯೋಕೆ ಏನಾದರೂ ಕೊಡು. ಹೊಟ್ಟೆಯೊಳಗೆ ಆಹಾರ ಹೋದರೆ ಅವಳಿಗೆ ಸ್ವಲ್ಪ ಶಕ್ತಿ ಬರುತ್ತೆ ಎಂದು ಹೇಳುತ್ತಾ ತಾಯಿ ತಂದ ಬೆಡ್ಶೀಟನ್ನು ಅವಳಿಗೆ ಸುತ್ತಿಕೊಳ್ಳಲು ಕೊಟ್ಟು ವೇದಾಂತ್ ಅವಳನ್ನು ಅನಾಮತ್ತಾಗಿ ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಮನೆಯತ್ತ ಹೆಜ್ಜೆ ಹಾಕಿದ್ದ. ಗೆಸ್ಟ್ ಬೆಡ್ರೂಮ್ಗೆ ಅವಳನ್ನು ಕರೆದೊಯ್ದು ಬೆಡ್ ಮೇಲೆ ಮಲಗಿಸಿದ ವೇದಾಂತ್. ಅವಳಿಗೆ ಬಟ್ಟೆ ಬದಲಾಯಿಸಿಕೊಳ್ಳಲು ತಮ್ಮ ಮನೆಯಲ್ಲಿ ಬಂದ ನೆಂಟರಿಗೆ ಕೊಡಲೆಂದು ತೆಗೆದಿರಿಸಿದ ಡ್ರೆಸ್ಸನ್ನು ಕೊಟ್ಟಿದ್ದರು ಕುಸುಮ. ನಿಂಗೆ ಕುಡಿಯೋಕೆ ಏನು ಕೊಡಲಿ?
ಎಂದು ಕೇಳಿದಾಗ ಏನೂ ಬೇಡ ಆಂಟಿ ಎಂದು ಉತ್ತರಿಸಿದಳು ಸನ್ನಿಧಿ. ಅಮ್ಮ, ಬಿಸಿ ಬಿಸಿಯಾಗಿ ಹಾರ್ಲಿಕ್ಸ್ ಮಾಡಿಕೊಡು, ನಾನು ಕುಡಿಸ್ತೀನಿ, ವೇದಾಂತ್ ತಾಯಿಯ ಬಳಿ ಹೇಳಿದ್ದ. ಅವಳಿಗೆ ವೇದಾಂತ್ ಹಾರ್ಲಿಕ್ಸ್ ಕುಡಿಸುತ್ತಿದ್ದ ಸಂದರ್ಭದಲ್ಲಿ ವೈದ್ಯರು ಬಂದಿದ್ದರು. ಡಾಕ್ಟರ್ ಪೂರ್ಣಿಮಾ ಅವರು ಸುಮಾರು 55ರ ಆಸುಪಾಸಿನ ಮಹಿಳೆ. ಅವಳನ್ನು ಪರೀಕ್ಷಿಸಿ ನೋಡಿದ ಬಳಿಕ ಅವಳ ಕಾಲಿಗಾದ ಗಾಯಕ್ಕೆ ಔಷಧೋಪಚಾರ ಮಾಡಿದರು. ನೋವಿದ್ರೆ ಈ ಮಾತ್ರೆ ತಗೊಳ್ಳಿ ಎಂದು ನೋವು ನಿವಾರಕ ಮಾತ್ರೆಗೆ ಚೀಟಿ ಬರೆದು ಕೊಟ್ಟಿದ್ದರು. ರಾತ್ರಿ ಜ್ವರ ಬಂದರೆ ಈ ಮಾತ್ರೆ ತೆಗೆದುಕೊಳ್ಳಲಿ ಎಂದು ಜ್ವರಕ್ಕಾಗಿ ಒಂದು ಮಾತ್ರೆಯನ್ನು ಬರೆದು ಕೊಟ್ಟಿದ್ದರು. ನಡೆಯೋಕೆ ಆಗುತ್ತಲ್ಲ, ಆದ್ರಿಂದ ಏನೂ ಆಗಿಲ್ಲ ಅಂತ ಅರ್ಥ. ಇನ್ಸಿಡೆಂಟಿಂದಾಗಿ ತುಂಬ ಭಯಗೊಂಡಿದ್ದಾಳೆ ಹುಡುಗಿ, ಇನ್ನೇನೂ ಆಗಿಲ್ಲ, ಶೀ ಈಸ್ ಆಲ್ ರೈಟ್ ನೌ ಎಂದು ವೈದ್ಯರು ಹೇಳಿದಾಗ ಮನೆಯವರೆಲ್ಲರ ಆತಂಕ ಕಡಿಮೆಯಾಗಿತ್ತು. ಅವಳಿಗೀಗ ಸ್ವಲ್ಪ ಭಯ ಕಡಿಮೆಯಾಗಿತ್ತು. ಎದ್ದು ಓಡಾಡುವಂತಾಗಿದ್ದಳು ಸನ್ನಿಧಿ. ಮತ್ತೆ ಅರ್ಧ ಗಂಟೆ ಕಳೆದು ಊಟ ಮಾಡಿದ್ದಳು. ಅವಳ ಕೈಗಡಿಯಾರ ನೋಡಿಕೊಂಡಾಗ ಅದಕ್ಕೆ ನೀರು ಹೋಗಿದ್ದರಿಂದ ಅದು ಕೆಟ್ಟು ಹೋಗಿತ್ತು. ಗಂಟೆ 3ರ ಸಮೀಪವಾಗಿತ್ತು. ಒಂದು ವೇಳೆ ತನ್ನನ್ನು ಮನೆಗೆ ಕರೆದುಕೊಂಡು ಹೋಗಲು ಅಣ್ಣ ಕಾಲೇಜ್ ಬಳಿ ಬಂದಿದ್ದರೆ ಅವಳಿಗೀಗ ನೆನಪಾಗಿತ್ತು. ಅವಳು ಹಾಕಿಕೊಂಡು ಬಂದ ಉಡುಪೆಲ್ಲ ಒದ್ದೆಯಾಗಿತ್ತಲ್ಲ. ಸನ್ನಿಧಿ ಒಂದು ಸಂಕಷ್ಟದಿಂದ ಪಾರಾದಾಗ ಅವಳಿಗೆ ಇನ್ನೊಂದು ಸಂಕಷ್ಟ ಎದುರಾಗುತ್ತಿತ್ತು. ಈಗ ತಾನು ಮನೆಗೆ ಹೋಗುವುದಾದರೂ ಹೇಗೆ? ಬೇರೆ ಹೊಸ ಬಟ್ಟೆ ಖರೀದಿಸಿ ಅದನ್ನು ಹಾಕಿಕೊಂಡು ಹೋದರೆ ಮನೆಯಲ್ಲಿ ಖಂಡಿತ ಸಂಶಯ ಬಂದೇ ಬರುತ್ತದೆ. ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಬೇಕು. ಅವಳು ಆ ರೀತಿ ಯೋಚಿಸುತ್ತಿದ್ದಾಗ ಅವಳ ಸೆಲ್ಫೋನ್ಗೆ ಒಂದು ಕರೆ ಬಂದಿತ್ತು. ಅದು ಅವಳ ಅಣ್ಣ ಅಲೋಕ್ ಮಾಡಿದ ಕರೆಯಾಗಿತ್ತು. ಭಯದಿಂದಲೇ ಕರೆ ಸ್ವೀಕರಿಸಿ ಮಾತಾಡಿದಳು ಸನ್ನಿಧಿ. ಸಾನು, ಎಲ್ಲಿದ್ದೀಯಾ? ನಾನು ನಿನ್ನ ಕಾಲೇಜ್ ಹತ್ತಿರ ಬಂದಿದ್ದೀನಿ. ಮಧ್ಯಾಹ್ನ 2:15ಗೆ ನಿನಗೆ ಕಾಲೇಜು ಬಿಟ್ಟಿದ್ದಾರಲ್ಲ, ನೀನಿವತ್ತು ಕಾಲೇಜ್ಗೆ ಹೋಗ್ಲಿಲ್ವಾ? ಎಲ್ಲಿ ಹೋಗಿದ್ದೀಯಾ? ಅವನ ಸ್ವರ ಕೇಳುತ್ತಲೇ ಅವಳಿಗೆ ಮತ್ತೆ ಭಯವಾಗಿತ್ತು. ತಾನಿಂದು ಮನೆಯವರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟೆ ಎನಿಸಿತು. ಅವಳೀಗ ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿದ್ದಳು. ಇದರಿಂದ ಪಾರಾಗುವುದಾದರೂ ಹೇಗೆ? ಯೋಚಿಸಿದವಳಿಗೆ ಸಮಸ್ಯೆಗೆ ಪರಿಹಾರ ಕಾಣುತ್ತಿಲ್ಲ. ಅವಳ ದೈನ್ಯ ನೋಟ ವೇದಾಂತ್ನತ್ತ ಹರಿದಿತ್ತು. ಭಯ, ಆತಂಕದಿಂದಾಗಿ ಅವಳ ಸ್ವರ ನಡುಗಲಾರಂಭಿಸಿತ್ತು. ಅವನಿಗೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗುತ್ತಿಲ್ಲ. ಅವಳು ಮೌನಕ್ಕೆ ಶರಣಾಗಿದ್ದಳು. ವೇದಾಂತ್ಗೂ ಅವಳ ಪರಿಸ್ಥಿತಿಯ ಅರಿವಾಗಿತ್ತು. ನಾನು ನಿನ್ನ ಕಾಲೇಜ್ ಹತ್ರ ಬಂದಾಗಲೇ ನಿಂಗೆ ಕಾಲೇಜ್ ಬಿಟ್ಟಿತ್ತು. ನಿನ್ನ ಫ್ರೆಂಡು ಕೀರ್ತನ ಸಿಕ್ಕಿದ್ಲು. ನೀನು ಇವತ್ತು ಬೆಳಗ್ಗೆ ಕಾಲೇಜ್ಗೆ ಬಂದವಳು. ಕ್ಲಾಸ್ ಅಟೆಂಡ್ ಆಗದೆ ಎಲ್ಲೋ ಹೊರಗೆ ಹೋಗಿದ್ಯಾ ಅಂತ ಗೊತ್ತಾಯಿತು. ಇಡೀ ದಿನ ಕಾಲೇಜ್ಗೆ ಬರಲಿಲ್ಲ ಅಂತ ಕೀರ್ತನ ನನಗೆ ವಿಷಯ ತಿಳಿಸಿದ್ದಾರೆ. ಯಾರ ಜೊತೆ ಹೋಗಿದ್ದೀಯಾ? ಎಲ್ಲಿ ಹೋಗಿದ್ದೀಯಾ? ಸತ್ಯ ಹೇಳು ನನಗೆ. ಅವನು ಅವಳ ಬಳಿ ರೇಗಿ ಕೇಳಿದಾಗ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗದೆ ಅಳತೊಡಗಿದ್ದಳು ಸನ್ನಿಧಿ. ಇಂದು ತಾನು ತಪ್ಪಿನ ಮೇಲೆ ತಪ್ಪು ಮಾಡುತ್ತಾ ಹೋಗಿದ್ದೇನೆ. ಇಂದು ತನಗೆ ಉಳಿಗಾಲವೇ ಇಲ್ಲ ಎಂದೆನಿಸಿದ ಕ್ಷಣವಾಗಿತ್ತು ಸನ್ನಿಧಿಗೆ. ಸನ್ನಿಧಿ ಮನೆಯವರ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾಳಾ? ಅಥವಾ ಅವಳ ಆಪದ್ಬಾಂಧವ ಅವಳಿಗೆ ಸಹಾಯ ಮಾಡುತ್ತಾನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.